ಏನು ಕಳೆದ ಒಂದು ವಾರದಿಂದ ರಜತ್ ಕಿಶನ್ ಮತ್ತೆ ವಿನಯ್ ಗೌಡರ ವಿರುದ್ಧವಾಗಿ ಏನು ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಮತ್ತು ಸಾರ್ವಜನಿಕ ನೆಮ್ಮದಿಯನ್ನು ಹಾಳು ಮಾಡುವಂತಹ ರೀಲ್ಸ್ ಪ್ರಕರಣದಲ್ಲಿ ದಿನಾಂಕ 25/3/2025 ಏನವರನ್ನು ಪೊಲೀಸರು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕೊಟ್ಟು ಅದಾದ ನಂತರ ಸೋಮವಾರ ದಿವಸ ನೆಕ್ಸ್ಟ್ ಡೇನೇ ಅವರು ಪೊಲೀಸ್ ಕಸ್ಟಡಿ ಕೇಳಿದರು ಫರ್ದರ್ ಇನ್ವೆಸ್ಟಿಗೇಷನಿಗೆ. ನನ್ನ ಸುದೀರ್ಘವಾದ ವಾದ ಮಂಡನೆ ನಂತರ ಅವರು ಸತತವಾಗಿ 7 ದಿನಗಳ ಕಾಲ ಅವರು ಪೊಲೀಸ್ ಕಸ್ಟಡಿನ ಕೇಳಿದರು. ಅದನ್ನು ಮಾನ್ಯ ನ್ಯಾಯಾಲಯ 24ನೇ ACJM ನ್ಯಾಯಾಲಯ ನನ್ನ ವಾದವನ್ನು ಮನ್ನಿಸಿ 2 ದಿನಗಳ ಕಾಲ ಅವರನ್ನು ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದರು. ಇವತ್ತಿನ ದಿವಸ ಏನು ಪೊಲೀಸ್ ಕಸ್ಟಡಿ ಕಂಪ್ಲೀಟ್ ಆದ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ ನಂತರ ಸುಮಾರು 4 ಗಂಟೆ ಸಮಯದಲ್ಲಿ ಇವತ್ತು ಮಧ್ಯಾಹ್ನ ಓಪನ್ ಕೋರ್ಟಲ್ಲಿ ಇಬ್ಬರನ್ನು ಕೂಡ ಹಾಜರು ಮಾಡಿದರು ಬಸವೇಶ್ವರ ನಗರ ಪೊಲೀಸ್ನವರು. ಅದಾದ ನಂತರ ಏನು ಅವರನ್ನು ಪ್ರೊಡ್ಯೂಸ್ ಮಾಡಿದ್ರು ಅವತ್ತಿನ ದಿವಸನೇ ನಾನು ಬೇಲ್ ಅಪ್ಲಿಕೇಶನನ್ನು ಹಾಕಿದ್ದೆ. ಸೊ ನನ್ನ ಸೈಮಲ್ಟೇನಿಯಸ್ ಆಗಿ ಮಾನ್ಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನನ್ನ ಏನು ಬೇಲ್ ಅಪ್ಲಿಕೇಶನಿಗೆ ಅಬ್ಜೆಕ್ಷನನ್ನು ಹಾಕಿದ್ರು. ಸತತ ವಾದ ವಿವಾದ ನಂತರ ಇವತ್ತು ನಮ್ಮ ವಾದವನ್ನು ಆಲಿಸಿ ನ್ಯಾಯಾಲಯ ಇಬ್ಬರಿಗೂ ಕೂಡ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಇವತ್ತು ರಿಲೀಸ್ ಆಗ್ತಾರೆ, 100% ರಿಲೀಸ್ ಆಗ್ತಾರೆ. ಇವತ್ತು ಷರತ್ತು ಏನು ಮಾಮೂಲಿ ಸಾಕ್ಷಿ ನಾಶ ಮಾಡಬಾರ್ದು, ಇದೇ ತರಹದ ಆಕ್ಟಿವಿಟೀಸ್ ಅನ್ನು ಮಾಡಬಾರ್ದು ಅಂತೇಳಿ ಹೇಳಿದ್ದಾರೆ ಅವರು. ಆದೇಶ ಈಗ ಏನು ಅಂದ್ರೆ ಇವತ್ತು ಕೋರ್ಟಿಗೆ ಬಂದಿದ್ದ ಕೂಡಲೇ ಈ ಒಂದು ಜಾಮೀನು ಆದ್ರೂ ಕೂಡ ಇವತ್ತೇನು ರಿಲೀಸ್ ಆಗೋದಿಲ್ಲ. ಅಂದ್ರೆ ಕೋರ್ಟಿಂದ ಏನು ರಿಲೀಸ್ ಮಾಡೋದಿಲ್ಲ. ಅವರನ್ನ ಜೆಸಿಯಿಂದ ಏನು ಪರಪ್ಪನಗರದ ಜೈಲಿಂದ ಕರ್ಕೊಂಡ್ ಬಂದಿದ್ರು ಅಲ್ಲಿಗೆ ಕರ್ಕೊಂಡೋಗಿ ಬಿಡಬೇಕು ಅವರನ್ನ. ಅಲ್ಲಿ ಇಲ್ಲಿಂದ ಕೋರ್ಟಿಂದ ಆದೇಶ ಹೋದ ನಂತರ ಅಲ್ಲಿಂದ ಅವರು ರಿಲೀಸ್ ಆಗ್ತಾರೆ. ಕಂಡೀಷನ್ ಮಾಮೂಲಿ ಕಂಡೀಷನ್ ಹೇಳಿದ್ನಲ್ಲ ನಾನು. ಶೂರಿಟಿನ ಅವರಿಗೆ ಪರ್ಸನಲ್ ಬಾಂಡ್ 1 ಲಕ್ಷ ವೈಯಕ್ತಿಕ ಬಾಂಡು ಮತ್ತೆ 10,000 ರೂಪಾಯಿ ಕ್ಯಾಶ್ ಶೂರಿಟಿನ ಆರ್ಡರ್ ಮಾಡಿ 100% ರಿಲೀಸ್ ಆಗ್ತಾರೆ. ತಲಾ 1 ಲಕ್ಷ ಇಬ್ಬರಿಗೂ ತಲಾ 1 ಲಕ್ಷದ ಬಾಂಡ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಹೌದು, ಕೋರ್ಟ್ ಆದೇಶ ಇಲ್ಲಿಂದ ನಮ್ಮ ಕೋರ್ಟ್ ಇಂದ ಜೈಲಿಗೆ ಹೋಗಿ ಅಲ್ಲಿಂದ ಆ ಫಾರ್ಮಾಲಿಟೀಸ್ ಮುಗಿಸಿದ ನಂತರನೇ ಅವರು ಜೈಲಿಂದ ಆಚೆ ಬರ್ತಾರೆ. ಸಮಯ ಆಗುತ್ತೆ, ಅದಕ್ಕೆ ಅಲ್ಲಿರೋ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಆಚೆ ಬರ್ತಾರೆ. ಥ್ಯಾಂಕ್ ಯು.